ನಮ್ಮೂರು ಬಂದ್ಬಿಟ್ಟು ಹಡಗಲಿ ಹತ್ರ ಚಿಕ್ಕದದ ಹಳ್ಳಿ ಮೆರಕೊರ್ನಹಳ್ಳಿ ಅಂತ. ಸೊ ಇವರು ನಮ್ಮ ತಂದೆ PM ಕೊಟ್ರಯ್ಯ ಅಂತ. ಇವ್ರು ನಮ್ಮ ತಾಯಿ ಸರಸ್ವತಿ. ನಾನು ಪ್ರಾಥಮಿಕ ಶಿಕ್ಷಣವನ್ನು ಅಂಬ್ಳಿಯಲ್ಲಿ ಮಾಡಿರ್ತೀನಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಂತ, 1 ರಿಂದ 5ನೇ ತರಗತಿವರೆಗೂ. ನೆಕ್ಸ್ಟ್ ನಾನು 6th 7th ಬಂದ್ಬಿಟ್ಟು MM ಪಾಟೀಲ್ ಸ್ಕೂಲಲ್ಲಿ ಮಾಡಿರ್ತೇನೆ. ನೆಕ್ಸ್ಟ್ ಹೈಸ್ಕೂಲ್ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಪ್ ಟು 10. ಆಮೇಲೆ ವಿತ್ ಪರ್ಸೆಂಟೇಜ್ ಆಫ್ 93.76 ಅಲ್ಲಿ ಪಾಸ್ ಆಗಿರ್ತೀನಿ. ನೆಕ್ಸ್ಟ್ ನಮ್ಮ ತಂದೆ ತಾಯಿ ನಾನು ಪರ್ಸೆಂಟೇಜ್ ಮಾಡಿರೋದು ನೋಡಿ ದಾವಣಗೆರೆಯಲ್ಲಿ ವೈಷ್ಣವಿ ಚೇತನ PU ಕಾಲೇಜ್ ಅಂತ ಹೇಳಿ ನನಗೆ ಸೇರಿಸ್ತಾರೆ. ಸೊ ಅಲ್ಲಿ ಕೂಡ ಚೆನ್ನಾಗಿ ಓದಿ 93.33 ಅನ್ನೋ ಪರ್ಸೆಂಟೇಜ್ ಅಲ್ಲಿ ಪಾಸ್ ಆಗಿರ್ತೀನಿ. ನೆಕ್ಸ್ಟ್ ವಿತ್ ಕೊರೋನಾ ಇರೋದ್ರಿಂದ ನನಗೆ ಸರಿಯಾಗಿ ಓದೋಕ್ಕಾಗಲಿಲ್ಲ. ಅದಾದ್ಮೇಲೆ ಆನ್ಲೈನ್ ಕ್ಲಾಸ್ ಇದರಿಂದ ನನಗೆ ಅಷ್ಟೊಂದು ಎಫೆಕ್ಟಿವ್ ಕೂಡ ಅನಿಸ್ಲಿಲ್ಲ. ಸೊ ನನಗೆ CET ಮತ್ತೆ ನೀಟು ಸರಿಗೆ ಮಾಡೋಕ್ಕಾಗಲಿಲ್ಲ. ಅದಾದ್ಮೇಲೆ ಏನು ಮಾಡೋದು ಏನು ಬಿಡೋದು ಅಂತ ಗೊತ್ತಾಗ್ಲಿಲ್ಲ. ಮೆಡಿಕಲ್ ಸೀಟ್ ಎಲಿಜಿಬಲ್ ಇತ್ತು, ಬಟ್ ಪೇಮೆಂಟ್ ಆಗಿ ಇದು ಮಾಡ್ತಾರೆ. ಸೊ ಅಲ್ಲಿ ನಮ್ಮ ಅಪ್ಪಾಜಿ ಕೂಡ ನೋಡಮ್ಮ ಟ್ರೈ ಮಾಡ್ತೀನೋ ಅಂತ. ನನಗೆ ಬರ್ಡನ್ ನಮ್ಮ ಅಪ್ಪಾಜಿಗೆ ಮತ್ತೆ ನಮ್ಮ ಅಮ್ಮಗೆ ಫೈನಾನ್ಷಿಯಲಿ ಆಗಿ ಬರ್ಡನ್ ಮಾಡಕ್ ನನಗೆ ಇಷ್ಟ ಇರಲಿಲ್ಲ. ಹರಡು ಹುರಿದಂತೆ ಪಟನೆ ಮಾತನಾಡುವಂತಹ ಈ ವಿದ್ಯಾರ್ಥಿನಿ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಮೀರಾಕೊರ್ನಹಳ್ಳಿ ಗ್ರಾಮದ ಪ್ರತಿಭೆ. ಇವಳ ವಿದ್ಯಾಭ್ಯಾಸಕ್ಕೆ ಈ ವಿದ್ಯಾರ್ಥಿನಿ ಹೇಳುವಂತೆ ಬಡತನ ಅಡ್ಡಿ ಆಯಿತು ಅಂತಲೇ ಹೇಳ್ಬೋದು. MBBS ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ನನ್ನ ತಂದೆ ತಾಯಿಗಳಿಗೆ ತೊಂದರೆ ಕೊಡೋದಕ್ಕೆ ನನಗಾಗಲಿಲ್ಲ. ತಂದೆ ತಾಯಿಗಳ ಆರ್ಥಿಕ ಸ್ಥಿತಿ ಅಷ್ಟು ಮಟ್ಟಿಗೆ ಸರಿಯಾಗಿರಲಿಲ್ಲ ಎನ್ನುವಂತಹ ಒಂದು ನಿರಾಸೆಯನ್ನು ವ್ಯಕ್ತಪಡಿಸುವುದರ ಮೂಲಕ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅಣಿಯಾಗ್ತಾಳೆ. SRMPP ಪದವಿ ಕಾಲೇಜನ್ನು ಸೇರಿಕೊಳ್ತಾಳೆ. ಶ್ರೀಮತಿ ರುದ್ರಾಂಬ MP ಪ್ರಕಾಶ್ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವುದರ ಮೂಲಕ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅಂಕವನ್ನು ಪಡೆಯುವುದರ ಮೂಲಕ ಇವತ್ತು ಬಳ್ಳಾರಿಯ ಶ್ರೀ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯಕ್ಕೆ 10ನೇ ರ್ಯಾಂಕ್ ಪಡೆದಿರುವಂತಹ ವಿದ್ಯಾರ್ಥಿನಿ ಪತ್ರಿಮಠದ ರೇಖಾ, ಪತ್ರಿಮಠದ ಕೊಟ್ರಯ್ಯ, ಪತ್ರಿಮಠದ ಸರಸ್ವತಿಯವರ ಮಗಳು ರೇಖಾ ತನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನು ತೆರೆದಿಟ್ಲು ನಮ್ಮ ವಾಹಿನಿಯೊಂದಿಗೆ. ನಾಳೆ ಆಗಸ್ಟ್ 15ರಂದು ಸನ್ಮಾನಕ್ಕೆ ಭಾಜನರಾಗಲಿದ್ದಾರೆ ರೇಖಾ. ಪತ್ರಿಮಠ ತಾಲೂಕಾಡಳಿತದಿಂದ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನೋತ್ಸವದಂದು ಪ್ರತಿಭಾ ಪುರಸ್ಕಾರ, ಪ್ರತಿಭಾವಂತರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ದೇವರಾಯ BBಗೆ 10ನೇ ರ್ಯಾಂಕ್ ಪಡೆದಿರುವಂತಹ ಶ್ರೀಮತಿ ರುದ್ರಾಂಬ MP ಪ್ರಕಾಶ್ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿನಿ ಮೀರಾಕೊರ್ನಹಳ್ಳಿ ಗ್ರಾಮದ ಪ್ರತಿಭೆ ಪತ್ರಿಮಠದ ರೇಖಾ ಸನ್ಮಾನಕ್ಕೊಳಗಾಗಲಿದ್ದಾರೆ, ಸನ್ಮಾನಕ್ಕೆ ಭಾಜನರಾಗಲಿದ್ದಾರೆ. ಬನ್ನಿ, ಮಾತನಾಡಿದ್ದಾರೆ, ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ, ಕೇಳೋಣ. 99 ಆಗಿದೆ. ಸೊ ನೆಕ್ಸ್ಟ್ PUದಲ್ಲಿ ಕೂಡ ಮಹೇಶ್ ಸರ್ ಅಂತಂದು ಅವರು ಮ್ಯಾಥಮೆಟಿಕ್ಸ್ ಲೆಕ್ಚರ್. ಅವರು ತುಂಬಾನೇ ಈಸಿ ಮೆಥಡ್ ಅಲ್ಲಿ ತುಂಬಾನೇ ಈಸಿಯಾಗಿ ಹೇಳ್ಕೊಡ್ತಿದ್ರು. ಸೊ ಏನು ಮ್ಯಾಥಮೆಟಿಕ್ಸ್ ಅಂದ್ರೇನೆ ಒಂಥರ ಮ್ಯಾಜಿಕ್ ಲಾಜಿಕ್ ಅಂತಂದು ಯೋಚನೆ ಮಾಡ್ಕೊಂತಾನೆ ತುಂಬಾನೇ ನನಗೆ ಮ್ಯಾಥಮೆಟಿಕ್ಸ್ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಬೆಳೀತು. ನೆಕ್ಸ್ಟ್ ಇಲ್ಲಿ ಡಿಗ್ರಿಯಲ್ಲಿ ಕೂಡ ಹಾಗೆ ಪ್ರಕಾಶ್ ಸರ್ ಮತ್ತೆ ಫೈನಲ್ ಇಯರ್ ಅಲ್ಲಿ ಇವರು ನಾಗವಾಣಿ ಮ್ಯಾಮ್, ಅವ್ರು ಈವನ್ ಹ್ಯಾಂಡಿಕ್ಯಾಪ್ಟ್ ಆದ್ರೂ ಕೂಡ ತುಂಬಾನೇ ನಮಗೆ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ಹಾಕೊಂಡು ನಮ್ಗೆಲ್ಲ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿ ಈವನ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿಸಿದ್ರು. ಪ್ರಕಾಶ್ ಸರ್ ತುಂಬಾನೇ ಈವನ್ ಫ್ರೆಂಡ್ಲಿ ಆಗಿ, ಅವ್ರ ಲೆಕ್ಚರ್ಸ್ ಆಗಲ್ದಾನೆ ಕ್ಲೋಸ್ ಫ್ರೆಂಡ್ಲಿ ಆಗಿ, ಗೈಡರ್ ಆಗಿ, ಮೆಂಟರ್ ಆಗಿ, ಫೆಸಿಲಿಟೇಟರ್ ಆಗಿ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಅವ್ರೊಬ್ರೆ ಅಲ್ಲ, ಎಲ್ಲಾ ಲೆಕ್ಚರ್ಸ್ ಹಾಗೆ. ಈವನ್ ನಮ್ಮ ಪ್ರಿನ್ಸಿಪಲ್ ಸರ್ ಕೂಡ ಹಾಗೆ, ವಿಜಯ್ ಕುಮಾರ್ ಸರ್ ಅವರು ಬೂದ್ನೂರ್ ಸುರೇಶ್ ಸರ್ ನಾವು ಎಂಟ್ರಿ ಆದ ತಕ್ಷಣನೇ 1-2-3 ತಿಂಗಳು ಆದ ತಕ್ಷಣನೇ ಹೋಗ್ಬಿಟ್ರು. ಅದಾದ್ಮೇಲೆ ವಿಜಯ್ ಕುಮಾರ್ ಸರ್ ಪ್ರಿನ್ಸಿಪಲ್ ಸರ್ ಆದ್ರು. ಅವರು ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಆದ್ರೂ ಕೂಡ ಅವ್ರ ಸೈನ್ಸ್ ಸ್ಟೂಡೆಂಟ್ಸ್ಗೆ ತುಂಬಾನೇ ಇಂಟ್ರೆಸ್ಟ್ ತೋರಿಸಿದ್ರು. ಅವ್ರು ಸ್ಟಡಿ ಮಾಡ್ಬೇಕು,
ಅವರು ಡಿಸಿಪ್ಲಿನ್ ಆಗಿರ್ಬೇಕು ಅಂತ ತುಂಬಾನೇ BSc ಡಿಪಾರ್ಟ್ಮೆಂಟ್ಸ್ ತುಂಬಾನೇ ಹೆಲ್ಪ್ ಮಾಡ್ತಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಜನರು ಹೇಳ್ತಾರೆ ಗೌರ್ಮೆಂಟ್ ಕಾಲೇಜಲ್ಲಿ ಏನು ಫೆಸಿಲಿಟೇಟ್ ಇರೋ ಅದೆಲ್ಲ ಸುಳ್ಳು. ಎಲ್ಲ ಈವನ್ ನಾನು ಪ್ರೈವೇಟ್ ಅಲ್ಲೂ ಓದಿದ್ದೀನಿ, ಗೌರ್ಮೆಂಟ್ ಕಾಲೇಜಲ್ಲೂ ಓದಿದ್ದೀನಿ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಯಾವ ತರ ಇರುತ್ತೆ, ಹೇಗಿರುತ್ತೆ ಅಂತಂದೆಲ್ಲ ಪರಿಚಯ ಮಾಡ್ಕೊಡ್ತಿದ್ರು. ಸೊ ಗೌರ್ಮೆಂಟ್ ಕಾಲೇಜ್ನ ಆ ಥರ ಥಿಂಕ್ ಮಾಡಬಾರ್ದು ಅಂತಂದು ಹೇಳ್ತೀನಿ ಪೇರೆಂಟ್ಸಿಗೆ. ಸೊ ನೆಕ್ಸ್ಟ್ ನಾನು ಓದ್ಬೇಕು, ಏನಾದ್ರೂ ಸಾಧನೆ ಮಾಡಬೇಕು, ಹೆಂಗಾದ್ರೂ ಮಾಡಿ ನಮ್ಮ ಅಪ್ಪ ಅಮ್ಮನ ಹೆಸರು ಉಳಿಸ್ಬೇಕು. ಆಮೇಲೆ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಅಜ್ಜಿ ತಾತ. ಇವ್ರುಗಳು ಶ್ರಮಕ್ಕಿಂತ ನನಗೆ ನಮ್ಮ ಅಜ್ಜಿ ತಾತನೇ ತುಂಬಾ ಬೆಂಬಲವಾಗಿದ್ದಿದ್ರು. ಇವ್ರ ಶ್ರಮ ಎಷ್ಟು ಮುಖ್ಯನೋ ಅವ್ರ ಆಶೀರ್ವಾದನೂ ಅಷ್ಟೇ ಮುಖ್ಯ ಆಗಿತ್ತು ನನಗೆ. ಅವ್ರು ಇದ್ದಿದ್ದಿಲ್ಲ ಅಂತಂದಿದ್ರೆ ನನ್ಗೆ ಇಷ್ಟೊಂದು ಸಾಧನೆ ಮಾಡಕ್ ಆಗ್ತಿದ್ದಿಲ್ಲ. ಸೊ ಅವರು ಇರ್ಬೇಕಿತ್ತು ಅಂತ ಅನ್ಕೊಂತೀನಿ. ಇವಾಗ ಅವ್ರು ಬೆಂಗಳೂರಲ್ಲಿ ಅವ್ರ ಮಗನ ಮನೆಯಲ್ಲಿ ಇದ್ದಾರೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ನಾನು ಹೀಗೆ ಸ್ಟಡಿ ಮಾಡ್ತಾ ಮಾಡ್ತಾ ತುಂಬಾನೇ ಕಷ್ಟಪಟ್ಟು ಓದಿ ಆಮೇಲೆ ಏನೇ ಡೌಟ್ಸ್ ಬಂದ್ರು ಅಲ್ಲೇ ಕ್ಲಿಯರ್ ಮಾಡಿ ನಾನು ಎಕ್ಸಾಮ್ಗೆ ಪ್ರತಿದಿನ ಓದ್ಬೇಕು ಅಂತ ಏನಲ್ಲ. ನಾನು ಸ್ಟೂಡೆಂಟ್ಸ್ ಜೂನಿಯರ್ಸಿಗೆ ಹೇಳೋದಿಷ್ಟೇ. ಸೊ ನೀಟಾಗಿ ಕ್ಲಾಸ್ ಕೇಳಿ, ಒಂದಿನನೂ ಕ್ಲಾಸಿಗೆ ಅಬ್ಸೆಂಟ್ ಆಗ್ಬೇಡಿ. ಒಂದಿನ ಕ್ಲಾಸಿಗೆ ಅಬ್ಸೆಂಟ್ ಆದ್ರೆ ಮತ್ತೆ ರಿಕವರ್ ಮಾಡೋದು ತುಂಬಾನೇ ಕಷ್ಟ. ಸೊ ನಾನು ನೀಟಾಗಿ ಕ್ಲಾಸ್ ಕೇಳ್ತಿದ್ದೆ. ಎಕ್ಸಾಮ್ಗಿನ 15 days ಇಲ್ಲಾಂದ್ರೆ ಗ್ಯಾಪ್ ಕೊಡ್ತಾರಲ್ಲ, ಅದ್ರಾಗೆ ಒನ್ ಮಂತ್ ಬಿಫೋರ್ ನೀಟಾಗಿ ಸ್ಟಡಿ ಮಾಡಿದ್ರೆ ನೀವು ಮೊದ್ಲಿಂದಾನೇ ಸ್ಟಡಿ ಮಾಡ್ಬೇಕಂತ ಏನಿಲ್ಲ. ಸೊ ನೀಟಾಗಿ ಕ್ಲಾಸ್ ಕೇಳಿ ರಿಕವರ್ ಮಾಡಿ, ಲೆಕ್ಚರ್ಸ್ ಹೇಳಿದ್ನ ಅವತ್ತಿಂದ ಅವತ್ತೇ ವರ್ಕ್ ಕ್ಲಿಯರ್ ಮಾಡಿ, ಆಮೇಲೆ ಕ್ಲಾಸ್ ಟೆಸ್ಟ್ ಅಂತ ಇಡ್ತಾರೆ. ಸೊ ಅದಕ್ಕೆಲ್ಲ ನೀಟಾಗಿ ಪ್ರಿಪೇರ್ ಆಗಿ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ನೆಗ್ಲೆಕ್ಟ್ ಮಾಡಿದೆಪ್ಪ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಓದಕ್ ಆಗೋದಿಲ್ಲ. ಸೊ ಆತರ ಎಲ್ಲ ಕ್ಲಾಸ್ ಟೆಸ್ಟ್ಗಳು ಇಟ್ಟಾಗ ನೆಗ್ಲೆಕ್ಟ್ ಮಾಡಿದಂಗ ಓದ್ಕೊಂಡು, ಆಮೇಲೆ ಅವ್ರು ನೀಟಾಗಿ ಕ್ಲಾಸ್ ಕೇಳಿ, ಅಲ್ಲೇ ಕ್ಲಾಸಲ್ಲೇ ಡೌಟ್ ಕೇಳಿ ಕ್ಲಿಯರ್ ಮಾಡ್ಕೊಂಡ್ರೆ ನೀವು ಮೊದ್ಲಿಂದಾನೇ ಓದೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ಗಿನ 1 month ಬಿಫೋರ್ ಇದ್ದಾಗ ಓದಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಾನು ಇಷ್ಟೇ. ಆಮೇಲೆ ನಾನು ಈ ತರನೇ ಸ್ಟಡಿ ಮಾಡಿದ್ದು. ನಾನು ನೀಟಾಗಿ ಕ್ಲಾಸ್ ಕೇಳ್ತಿದ್ದೆ. ಈವನ್ ಅದು ಕ್ಲಾಸ್ ಬೋರಿಂಗ್ ಇದ್ರು ಕೂಡ ಸುಮ್ನೆ ಪ್ರೆಸೆನ್ಸ್ ಅಲ್ಲಿ ಇದ್ರೆ ಇವತ್ ಹಿಂಗ್ ಮಾಡಿದ್ರಲ್ಲ ಅಂತ ಒಂದು ನಾವು ಓದ್ಬೇಕಾದ್ರೆ ಒಂದ್ ನೆನಪಲ್ಲಿ ಉಳಿಯುತ್ತೆ. ಸೊ ನಮ್ ಜೂನಿಯರ್ಸಿಗೆ ಹೇಳೋದಿಷ್ಟೇ, ಕ್ಲಾಸ್ಗಳನ್ನ ಬಂಕ್ ಮಾಡ್ಬೇಡಿ. ಎಲ್ಲ ಕ್ಲಾಸಸ್ನ ಅಟೆಂಡ್ ಆಗ್ಲಿ. ಈವನ್ ಲ್ಯಾಂಗ್ವೇಜ್ ಆಗ್ಲಿ. ನನ್ ಲ್ಯಾಂಗ್ವೇಜ್ ಒಂದು ಹೆಬ್ಬಾಳ್ ಸರ್ ಅಂತ ಇದ್ರು, ಉಮಾದೇವಿ ಮ್ಯಾಮ್ ಇದ್ರು, ಸಂಗೀತ ಮ್ಯಾಮ್ ಇದ್ರು. ಅವ್ರಂತೂ ತುಂಬಾ ನಾವು ಕ್ಲಾಸ್ಗಳನ್ನ ಕೇಳ್ತಿದ್ವಿ ಅಷ್ಟೇ, ನಾವು ಓದ್ತಿದ್ದಿಲ್ಲ. ಸೀದಾ ಹೋಗಿ ಎಕ್ಸಾಮ್ ಅಲ್ಲಿ ಬರಿತಿದ್ದು. ಅವ್ರ ಪಾಠ ಮಾಡೋ ರೀತಿ ಹಂಗಿರ್ತಿತ್ತು. ಸೊ ಕ್ಲಾಸ್ಗಳನ್ನೆಲ್ಲ ಬಂಕ್ ಮಾಡಬೇಡಿ. ಸೊ ಹಾರ್ಡ್ ವರ್ಕ್ ಮಾಡಿ. ಸೊ ಹಾರ್ಡ್ ವರ್ಕ್ ಮಾಡೋದ್ರಿಂದ ನಿಮ್ ಸಕ್ಸಸ್ಗೆ ರೀಚ್ ಆಗೋಕ್ಕೆ ತುಂಬಾನೇ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನಾನು ಅದೇ ಮುಂದೆ ಇವಾಗ ಕರೆಂಟ್ಲಿ ನಾನು BEd ಮಾಡ್ತಿದ್ದೀನಿ SBBN ಕಾಲೇಜ್ ಹೊಸಪೇಟಲ್ಲಿ. ನೆಕ್ಸ್ಟ್ MSc ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅದಾದ್ಮೇಲೆ PhD ಮಾಡಿ ನೆಟ್ ಸ್ಲೆಟ್ ಕ್ಲಿಯರ್ ಮಾಡ್ಕೊಂಡು ಡಿಗ್ರಿ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗ್ಬೇಕಂತ ಕನ್ಸ್ಕೊಂಡಿದ್ದೀನಿ.